ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣ ಬಡಿದಾಟ ಜೋರಾಗಿದೆ. ಈ ಇಬ್ಬರು ನಾಯಕರು ಮೊನ್ನೆ ದೆಹಲಿಗೆ ಕೂಡ ಹೋಗಿದ್ದರು. ಇಲ್ಲಿ ಸ್ವಾಮೀಜಿಗಳ ಮುಂದೆ ಹೇಳಿಕೆಗಳು ಕೂಡ ದಾಖಲಾಯಿತು. ನಾಡಪ್ರಭು ಕೆಂಪೇಗೌಡರ ಜಯಂತಿ ವೇಳೆ ವರಿಷ್ಠರ ಮುಂದೆ ಇಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ. ಹಾಯ್, ಹಲೋ, ಹೌ ಆರ್ ಯು ಎಲ್ಲ ಹೇಳ್ಕೊಂಡಿದ್ದಾರೆ. ಇದರ ಮಧ್ಯೆ ಮೊನ್ನೆ ಅಷ್ಟೇ ರಚನೆಯಾದ ಮೋದಿ ಸಂಪುಟದ ಕರ್ನಾಟಕದ ಒಬ್ಬರು ಸಚಿವರು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಕಾಂಗ್ರೆಸ್ ನಾಯಕರ ಬಡಿದಾಟದಲ್ಲಿ BJP ಸಚಿವರಿಗೆ ಏನು ಕೆಲಸ? ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್. ಕಾಂಗ್ರೆಸ್ ಕೋಳಿ ಜಗಳಕ್ಕೆ ರಾಹುಲ್ ಸುಸ್ತು. ಕಾಂಗ್ರೆಸ್ ನಾಯಕರು ಅಧಿಕಾರದ ಆಸೆಗಾಗಿ ಬೀದಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ಎಂಬ ಎರಡು ಮದಗಜಗಳ ಕಾಳಗದ ಮಧ್ಯೆ ಕೈಪಡೆ ಮೆತ್ತಗಾಗ್ತಾ ಇದೆ. ದೆಹಲಿಯಲ್ಲಿ ಉಭಯ ನಾಯಕರು ರಾಹುಲ್ ಗಾಂಧಿಗೆ ಕೈಕುಲುಕಿ ಸ್ಮೈಲ್ ಮಾಡಿ ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಆಗ್ತಿರೋದೇ ಬೇರೆ. ಪರಮೇಶ್ವರ್ ಹೇಗಾದ್ರೂ ಮಾಡಿ ಒಮ್ಮೆ CM ಆಗಬೇಕು ಅಂತ ಆಸೆ. ಆದ್ರೆ ಆ ಅವಕಾಶ ಸಿಗೋ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಆಶೀರ್ವಾದ ಬೇಕು ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಟ್ಟರ್ ಶಿಷ್ಯ HC ಮಹದೇವಪ್ಪ CM ಹುದ್ದೆ ಖಾಲಿ ಇಲ್ಲ ಅಂತ ಕಿಡಿಕಾರಿದ್ರು. ಗೊತ್ತಿಲ್ಲ ಅದು ಯಾಕಾಗ್ತಾ ಇದೆ ಅನ್ನೋದು ಅವರವರ ಅಭಿಪ್ರಾಯಗಳು ಹೇಳ್ತಾರೆ ಇದಷ್ಟೇ. ಅದನ್ನು ಅಭಿಪ್ರಾಯದ ಮೇಲೆ ಎಲ್ಲ ನಡೆಯೋದಿಲ್ವಲ್ಲ. ಅಭಿಪ್ರಾಯ ಕೇಳ್ಕೊತಾರೆ ಮಾಡೋರು ಹೈಕಮಾಂಡ್ನವರು. ಅದರಿಂದ ನಾವೆಲ್ಲ ಹೇಳೋದೇನು ಅಂದರೆ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ. ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲದಿದ್ದ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. DCM ಸೃಷ್ಟಿ ಹಿಂದೆ CM ಸಿದ್ದರಾಮಯ್ಯ ಕೈವಾಡ ಇದೆ ಅಂದ್ರು. ಯತ್ನಾಳ್ ಸಾಹೇಬ್ರು ಮಾತ್ರ ಈ ಸರ್ಕಾರ ತೊಲಗಬೇಕು ಅಂತ ಪ್ರಾರ್ಥಿಸಿದ್ರು. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ DCM ಬಗ್ಗೆ ಮಾತಾಡ್ಬೇಡ್ರಿ ಅಂತ? ಪಾಪ DK ಶಿವಕುಮಾರ್ ಅವರು ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬೇಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ DCM ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ, ಆರೋಪ ಅಲ್ಲ, ಅವರೇ ಇದ್ದಾರೆ ಸರ್. ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊತೀವಿ. ನಿಮಗೆ ಯಾಕೆ ಸರ್ ಅಷ್ಟು ತೆವಲು? ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಅದನ್ನು ಬಗೆಹರಿಸ್ಕೊತೀವಿ. ಅವ್ರ ಪಾರ್ಟಿ ಒಳಗಿನ ಜಗಳ ನಾವು ಏನು ಮಾಡೋದು? ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಿ ಜನರಿಗೆ ಒಂದು ಒಳ್ಳೆ ಹಗುರ ಆಗ್ತದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟು ಎಲ್ಲ ಏರ್ಸ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲು, ಟ್ಯಾಕ್ಸು ಎಲ್ಲ ರಾಜ್ಯದಾಗ ಹೇರಿ ಜನರಿಗೆ ಬೇಸರ ಆಗ್ಯಾರ. ಆದಷ್ಟು ಸರ್ಕಾರ ಜಲ್ದಿ ಹೋಗಲಿ. ಗಂಡ ಹೆಂಡತಿ ಜಗಳದಲ್ಲೇ ಪಕ್ಕದ ಮನೆಯವರು ಎಂಟರ್ಟೈನ್ಮೆಂಟ್ ತಗೊಂಡ್ರಂತೆ. ಈಗ ಸಿದ್ದು DKಶಿ ಜಗಳ ಕಂಡು BJP ನಾಯಕರು ಎಂಜಾಯ್ ಮಾಡ್ತಾ ಇದ್ದಾರೆ. ಚಾನ್ಸ್ ಸಿಕ್ಕರೆ ಸರ್ಕಾರ ರಚಿಸಬೇಕು ಅಂತ ಅಲ್ಲೂ ಹವಣಿಸ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿದ ಒಂದು ಮಾತಲ್ಲಿ ಸತ್ಯಾಂಶ ಇದೆ. ಈಗ DK ಶಿವಕುಮಾರ್ ಓಪನ್ ಆಗಿ ಯಾರು ಮಾತಾಡಬೇಡ್ರಪ್ಪ, ಯಾರು ಮಾಧ್ಯಮದ ಮುಂದೆ CM DCM ಇದರ ಬಗ್ಗೆ ಮಾತಾಡಬೇಡಿ, ದಯವಿಟ್ಟು ಯಾವುದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಆದರೆ DCM ವಿಚಾರ ಎತ್ತಬೇಡಿ ಅಂಥೇಳಿ CM ಇಲ್ಲಿ ತನಕ ಮಾತಾಡಲೇ ಇಲ್ಲ. ಆಮೇಲೆ ನನಗೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ ಮಾತು ನೆನಪಿಗೆ ಬಂತು. ಬಸನಗೌಡ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂತೇಳಿ ಅವರ ಕಾಲದಲ್ಲಿ ಅವರಿಗೆ ಪ್ರಶ್ನೆ ಕೇಳಿದರು, ಸರ್ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ರೇಟು, ಏನು ಜಾಸ್ತಿ ಆಗಿರೋದು? ಜಾಸ್ತಿ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಅಂದಿದ್ರು. ಓಕೆ, ಎನಿವೆ ಈಗ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ದೆಹಲಿಯಲ್ಲಿ ಸಿದ್ದು ವಿರುದ್ಧ DK ಶಿವಕುಮಾರ್ ದೂರು ಕೊಟ್ಟಿದ್ದಾರಂತೆ. ಎಲ್ಲ ಇವರೇ ಮಾಡ್ತಾ ಇರೋದು ಸರ್, ಎಲ್ಲ CM ಕಡೆಯವರು ಮಾಡ್ತಾ ಇರೋದು, CM ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ, ಪ್ಲೀಸ್ ನೀವೇ ನೋಡಿ ಅಂತ ಹೇಳಿದಾರಂತೆ. ಏನೆಲ್ಲ ಹೇಳಿದ್ರು ಒಂದೊಂದಾಗಿ ಹೇಳ್ತೀನಿ ಬ್ರೇಕ್ ಆದಮೇಲೆ.